ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ತರಗತಿಯಲ್ಲಿ ಬಾಡಿ ಫ್ಲೂಯಿಡ್ಸ್ ಮತ್ತೆ ಸರ್ಕ್ಯುಲೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ಲಡ್ ಅಂತ ಹೇಳಿದ್ರೆ ಇದು ಒಂದು ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಬ್ಲಡ್ ಅನ್ನುವಂಥದ್ದು ಒಂದು ಟಿಶ್ಯೂ, ಬಟ್ ಸ್ಪೆಷಲಿ ಹೇಳ್ಬೇಕಂದ್ರೆ ಅದು ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಅದರಲ್ಲಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್, ಪ್ಲಾಸ್ಮಾ ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳಿ ಈ ಮೂರು ನಾವು ಎಲಿಮೆಂಟ್ಸ್ ಅನ್ನ ನಾವು ನೋಡ್ತೀವಿ. ಒಂದು ಫ್ಲೂಯಿಡ್ ಮ್ಯಾಟ್ರಿಕ್ಸ್, ಪ್ಲಾಸ್ಮಾ ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್. ಈಗ ಪ್ಲಾಸ್ಮಾ ಬಗ್ಗೆ ನೋಡ್ತಾ ಹೋಗೋಣ. ಪ್ಲಾಸ್ಮಾ ಅನ್ನುವಂಥದ್ದು ಇಟ್ ಇಸ್ ಅ ವಿಸ್ಕಸ್ ಲಿಕ್ವಿಡ್. ಇದು ವಿಸ್ಕಸ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಇದು ನಿಯರ್ಲಿ 55% ಆಫ್ ದಿ ಬ್ಲಡ್ ಅನ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಇನ್ನು ಪ್ಲಾಸ್ಮಾ ಕನ್ಸಿಸ್ಟ್ ಆಫ್ ವಾಟರ್, ದಟ್ ಇಸ್ 90 ಇಂದ 92% ಅಷ್ಟು ವಾಟರ್ ಇರುತ್ತೆ. 6 ಇಂದ 8% ಅಷ್ಟು ಪ್ರೋಟೀನ್ಸ್ ಇರುತ್ತೆ. ಲೈಕ್ ಪ್ರೋಟೀನ್ಸ್ ಅಂತ ಬಂದಾಗ ಫಿಬ್ರಿನೋಜನ್, ಗ್ಲೋಬುಲಿನ್ಸ್, ಆಲ್ಬುಮಿನ್ಸ್ ಅಂಡ್ ಮಿನರಲ್ಸ್ ಇವೆಲ್ಲವುಗಳನ್ನ ಒಳಗೊಂಡಿರುತ್ತೆ. ಇದರಲ್ಲಿ ಇರುವಂತ ಫಿಬ್ರಿನೋಜನ್ ಏನಕ್ಕೆ ಇದು ಸಹಾಯ ಮಾಡುತ್ತೆ ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಗೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಗ್ಲೋಬುಲಿನ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಕೆಲಸ ಮಾಡುತ್ತೆ. ಇನ್ನು ಆಲ್ಬುಮಿನ್ ನ ಕೆಲಸ ಏನು ಬ್ಲಡ್ ಅಲ್ಲಿ ಅಂತ ಹೇಳಿದ್ರೆ ಅದು ಆಸ್ಮೋಟಿಕ್ ಬ್ಯಾಲೆನ್ಸ್ ಅನ್ನ ಮಾಡೋದು. ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಸ್ ಕಾಲ್ಡ್ ಸೆರಮ್ ಅಂತ ಹೇಳ್ತೀವಿ. ಪ್ಲಾಸ್ಮಾ ವಿತೌಟ್ ಯಾವುದೇ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಲ್ಲದೆ ಇರುವಂತ ಪ್ಲಾಸ್ಮಾವನ್ನ ಸೆರಮ್ ಅಂತ ಹೇಳ್ತೀವಿ. ಇನ್ನು ಫಾರ್ಮ್ಡ್ ಎಲಿಮೆಂಟ್ಸ್ ಅಂದ್ರೆ ಏನು? ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಮತ್ತೆ ಪ್ಲೇಟ್ಲೆಟ್ಸ್. ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಮತ್ತೆ ಪ್ಲೇಟ್ಲೆಟ್ಸ್. ಈಗ ಎರಿಥ್ರೋಸೈಟ್ಸ್ ಅಂತ ಹೇಳಿದ್ರೆ ಅವನ್ನ ನಾವು RBC ಅಂತ ಕೂಡ ನಾವು ಹೇಳ್ತೀವಿ. ಈ RBCs ಏನಿರುತ್ತೆ ದಟ್ ಆರ್ ಫಾರ್ಮ್ಡ್ ಇನ್ ರೆಡ್ ಬೋನ್ ಮ್ಯಾರೋ ಇನ್ ಅಡಲ್ಟ್ಸ್. ಇನ್ನು ಮೋಸ್ಟ್ ಮ್ಯಾಮಲ್ಸ್ ಆರ್ ಡಿವಾಯ್ಡ್ ಆಫ್ ನ್ಯೂಕ್ಲಿಯಸ್ ಇನ್ RBC. ಇನ್ನು ಶೇಪ್ ಬಂದು ಅದು ಬೈಕಾನ್ಕೇವ್ ಇರುತ್ತೆ. ಇಟ್ ಕಂಟೈನ್ಸ್ ಐರನ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಪ್ರೋಟೀನ್ ಕಾಲ್ಡ್ ಹಿಮೋಗ್ಲೋಬಿನ್. ಇದರದ್ದು ಲೈಫ್ ಸ್ಪ್ಯಾನ್ ಏನಿಲ್ಲ ಅಂದ್ರೂ 120 ಡೇಸ್ ಅಷ್ಟೇ ಆಗಿರುತ್ತೆ. ಓಕೆ, ಇನ್ನು ಗ್ರೇವ್ ಯಾರ್ಡ್ ಆಫ್ RBC ಬಂದು ಸ್ಪ್ಲೀನ್ ಅಂತ ಕರಿತೀವಿ. ಈಗ ಎರಿಥ್ರೋಸೈಟ್ಸ್ ಆಯ್ತು. ಈಗ ಲ್ಯೂಕೋಸೈಟ್ಸ್ ಅದನ್ನ WBC ಅಂತ ಹೇಳ್ತೀವಿ. ದಟ್ ಇಸ್ ವೈಟ್ ಬ್ಲಡ್ ಸೆಲ್ಸ್, ಕಲರ್ಲೆಸ್ ಅಂಡ್ ನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಟೈಪ್ಸ್ ಬಂದು ಇದರಲ್ಲಿ ಗ್ರಾನ್ಯುಲೋಸೈಟ್ಸ್ ಮತ್ತೆ ಅಗ್ರಾನ್ಯುಲೋಸೈಟ್ಸ್ ಅಂತ ಇರುತ್ತೆ. ಗ್ರಾನ್ಯುಲೋಸೈಟ್ ಅಲ್ಲಿ ನಾವು ನ್ಯೂಟ್ರಿಯೋಫಿಲ್ಸ್, ಯೋಸಿನೋಫಿಲ್ಸ್ ಮತ್ತೆ ಬೇಸಿನೋಫಿಲ್ಸ್ ಅಂತ ನೋಡ್ತೀವಿ. ಆ ಗ್ರಾನ್ಯುಲೋಸೈಟ್ ಅಲ್ಲಿ ಲಿಂಫೋಫೈಟ್ಸ್ ಅಂಡ್ ಮೋನೋಫೈಟ್ಸ್ ಅಷ್ಟೇ ನಾವು ನೋಡ್ತೀವಿ. ಅಲ್ಲಿ ಫ್ಯಾಗೋಸೈಟಿಕ್ ಸೆಲ್ಸ್ ಏನಿರುತ್ತೆ ದಟ್ ಡೆಸ್ಟ್ರಾಯ್ ಫಾರಿನ್ ಆರ್ಗಾನಿಸಮ್ಸ್ ದಟ್ ಎಂಟರ್ ಇನ್ ದ ಬಾಡಿ. ಇನ್ನು ಬೇಸೋಫಿಲ್ಸ್ ಹಿಸ್ಟಮೈನ್, ಸೆರೋಟೋನಿನ್, ಹೆಪಾರಿನ್ ಇವನ್ನೆಲ್ಲ ಏನ್ ಮಾಡುತ್ತೆ ಸೆಕ್ರೀಟ್ ಮಾಡುತ್ತೆ. and that are involved in inflammatory reactions also. ಇನ್ನು eosinophils are associated with allergic reactions. ಇನ್ನು lymphocytes ಏನಿರುತ್ತೆ they are of two types, that is B and T forms ಅಂತ ಹೇಳ್ತೀವಿ. ಇನ್ನು ಥ್ರೋಂಬೋಸೈಟ್ಸ್ ಅಂದ್ರೆ ಏನು? ಪ್ಲೇಟ್ಲೆಟ್ಸ್. ಓಕೆ, ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಅಂಡ್ ಥ್ರೋಂಬೋಸೈಟ್ಸ್, RBC, WBC and platelets ಅಂತ. These are produced from megakaryocytes, that is special cells in the bone marrow ಅಂತ ಹೇಳ್ತೀವಿ. Platelets are involved in coagulation or clotting of blood ಅಂತ ಹೇಳ್ತೀವಿ. ಇನ್ನು ಬ್ಲಡ್ ಗ್ರೂಪ್ಸ್ ABO ಗ್ರೂಪಿಂಗ್ ಯಾವ ರೀತಿ ಆಗಿದೆ ಅಂತ ಹೇಳಿ ನೀವು ಇಲ್ಲಿ ನೋಡಬಹುದು. ಇನ್ನು RH ಗ್ರೂಪ್ ಬಂದ್ಬಿಟ್ಟು ಇದು RH ಬ್ಲಡ್ ಗ್ರೂಪ್ ಸಿಸ್ಟಮ್. ಇದು ಒಂದು ಹ್ಯೂಮನ್ ಬ್ಲಡ್ ಗ್ರೂಪ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಆಂಟಿಜನ್ಸ್ ಏನಿರುತ್ತೆ ದಟ್ ಆರ್ ಸಿಮಿಲರ್ ಟು ರಿಸಸ್ ಮಂಕಿ ಪ್ರೋಟೀನ್ಸ್ ಆನ್ ದಿ ಸರ್ಫೇಸ್ ಆಫ್ RBC. ಗ್ರೂಪ್ O ಏನಿದೆ ದಟ್ ಇಸ್ ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ. ಗ್ರೂಪ್ AB ಏನಿದೆ ಅದು ಯೂನಿವರ್ಸಲ್ ರೆಸಿಪಿಯೆಂಟ್ ಆಗಿದೆ. ಅಂಡ್ RH ಪ್ಲಸ್ RH ಆಂಟಿಜನ್ ಪ್ರೆಸೆಂಟ್ ಅಂತ, RH ಮೈನಸ್ RH ಆಂಟಿಜನ್ ಆಬ್ಸೆಂಟ್ ಅಂತ. ಇನ್ನು an RH negative person if exposed to RH positive blood will form specific antibodies ಅನ್ನ ಅದು ಏನ್ ಮಾಡುತ್ತೆ ಫಾರ್ಮ್ ಮಾಡುತ್ತೆ. ಇನ್ನು ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಲಿಸ್ ಅಂತ ಹಿಂಗಂದ್ರೇನು? ಯಾವಾಗ ತಾಯಿ RH ನೆಗೆಟಿವ್, ಓಕೆ, ತಾಯಿ RH ನೆಗೆಟಿವ್ ಇದ್ದು ಫೀಟಸ್ ಪಾಸಿಟಿವ್ ಇದ್ರೆ ಡ್ಯೂರಿಂಗ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ ಏನಾಗುತ್ತೆ RH ಆಂಟಿಜನ್ಸ್ ಆಫ್ ದಿ ಫೀಟಸ್ ವುಡ್ ನಾಟ್ ಗೆಟ್ ಎಕ್ಸ್ಪೋಸ್ಡ್ ಟು ದ RH ನೆಗೆಟಿವ್ ಬ್ಲಡ್ ಆಫ್ ದಿ ಮದರ್ ಡ್ಯೂ ಟು ದ ಪ್ಲಾಸೆಂಟಾ. However, at the time of delivery, the mother's blood may get exposed to a small amount of RH positive blood of the fetus. In such cases, mother prepares the antibodies against the RH antigen. In case of subsequent pregnancy, ಏನಾಗುತ್ತೆ RH antibodies from the mother's blood leak into the blood of the RH positive fetus, resulting in either severe anemia or jaundice in the fetus. ಇನ್ನು coagulation of blood ಅಂತ ಹೇಳ್ತೀವಿ. ಹಂಗಂದ್ರೆ ಏನು? ಆನ್ ಇಂಜುರಿ prothrombin is released in the presence of vitamin K. ಅಂದ್ರೆ ಇವಾಗ ಇಂಜುರಿ ಆದಾಗ ಏನಾಗುತ್ತೆ ಪ್ರೋಥ್ರೋಂಬಿನ್ ಏನಿರುತ್ತೆ ದಟ್ ಇಸ್ ರಿಲೀಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ವಿಟಮಿನ್ K. ಆ ಒಂದು ಪ್ರೋಥ್ರೋಂಬಿನ್ ಏನಿರುತ್ತೆ ಅದು ಥ್ರೋಂಬಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಆಕ್ಟಿವ್ ಫಾರ್ಮ್ ಅಲ್ಲಿ ಇರುತ್ತೆ ಥ್ರೋಂಬಿನ್. ಇನ್ ದ ಪ್ರೆಸೆನ್ಸ್ ಆಫ್ ಥ್ರೋಂಬೋಕೈನೇಸ್ ಅಂಡ್ ಕ್ಯಾಲ್ಸಿಯಂ ions, this thrombin converts into fibrinogen into active fibrin.
Fibrin thread then plugs the damaged part and appears like a clot. What is lymph? ಲಿಂಪ್ ಅಂದ್ರೆ ಏನು? ಇದು ಒಂದು ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತೀವಿ. ದಿಸ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ಲಿಂಫಾಟಿಕ್ ಸಿಸ್ಟಮ್ ಇಸ್ ಕಾಲ್ಡ್ ಫ್ಲೂಯಿಡ್ ಲಿಂಫ್ ಅಂತ ಹೇಳ್ತೀವಿ. ಇದು ಒಂದು ಕಲರ್ಲೆಸ್ ಫ್ಲೂಯಿಡ್ ಆಗಿರುತ್ತೆ. ಇದು ಸ್ಪೆಷಲೈಸ್ಡ್ ಲಿಂಫೋಸೈಟ್ಸ್ ಅನ್ನ ಒಳಗೊಂಡಿರುತ್ತೆ. ಅದು ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಬಾಡಿಗೆ. ಇಟ್ ಈಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಕ್ಯಾರಿಯರ್ ಫಾರ್ ನ್ಯೂಟ್ರಿಯೆಂಟ್ಸ್ ಅಂಡ್ ಹಾರ್ಮೋನ್ಸ್ ಆಲ್ಸೋ. ಆಮೇಲೆ ಫ್ಯಾಟ್ಸ್ ಆರ್ ಅಬ್ಸಾರ್ಬ್ಡ್ ಥ್ರೂ ಲಿಂಪ್ ಇನ್ ದ ಲ್ಯಾಕ್ಟಿಯಲ್ಸ್ ಪ್ರೆಸೆಂಟ್ ಇನ್ ದ intestinal villi. Circulatory pathways. Open circulatory system, blood pumped by heart passes through large vessels into open spaces. Body cavities na senesis anta heltivi. For example, adana arthropod matte molluscus alli ನಾವು ನೋಡಬಹುದು. Closed circulatory system, blood pumped by heart is always. Closed circulatory system means blood pumped by the heart. Heart chambers ಬಂದು 2 chambered ಆಗಿರುತ್ತೆ. ಓಕೆ, ಯಾವ್ದ್ರಲ್ಲಿ? ಫಿಶ್ ಅಲ್ಲಿ 3 ಚೇಂಬರ್ಡ್ ಆಗಿರುತ್ತೆ, ಆಂಫಿಬಿಯನ್ಸ್ ಅಲ್ಲಿ ಮತ್ತೆ ರೆಪ್ಟೈಲ್ಸ್ ಅಲ್ಲಿ ಎಕ್ಸೆಪ್ಟ್ ಕ್ರೊಕೊಡೈಲ್. ಓಕೆ, ಅಂಡ್ 4 ಚೇಂಬರ್ಡ್ ಹಾರ್ಟ್. ಓಕೆ, 2 atria and 2 ventricles, ಕ್ರೊಕೊಡೈಲ್ಸ್, ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್. ಇನ್ನು ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಬ್ಲಡ್ ವಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಾರ್ಟ್ ಮೀಸೋಡರ್ಮಲಿ ಡಿರೈವ್ಡ್ ಆರ್ಗನ್ ಆಗಿರುತ್ತೆ. ಇಟ್ ಇಸ್ ಪ್ರೊಟೆಕ್ಟೆಡ್ ಬೈ ಎ ಡಬಲ್ ವಾಲ್ಡ್ ಮೆಂಬ್ರೇನಸ್ ಬ್ಯಾಗ್ ಪೆರಿಕಾರ್ಡಿಯಂ ಎನ್ಕ್ಲೋಸಿಂಗ್ ದ ಪೆರಿಕಾರ್ಡಿಯಲ್ ಫ್ಲೂಯಿಡ್. Human heart is 4 chambered, that is 2 atria and 2 ventricles. Interatrial septum separates the right and left atria. ನೋಡಿ, interatrial septum right and left atria na separate ಮಾಡುತ್ತೆ. Interventricular septum ಬಂದು it separates left and right ventricles. ಇನ್ನು atrioventricular septum ಬಂದು it separates atrium and the ventricular of the same side. ಇನ್ನು tricuspid valve ಏನಿರುತ್ತೆ that between the right atrium of the and the right ventricle. Bicuspid or mitral valve anta heltivi. It is between the left atrium and the left ventricle. Semilunar valve, the openings of the right ventricle into the pulmonary artery and the left ventricle into the aorta. The valves in the heart allow the flow of blood only in one direction. These valves prevent any backward flow. The walls of the ventricles are much thicker than that of the atria. SAN ಮತ್ತೆ AVN ಹಂಗಂದ್ರೆ ಏನು? Sinoatrial node ಅಂತ ಹೇಳ್ತೀವಿ. A nodal tissue in the right upper corner of the right atrium, ಅದನ್ನ sinoatrial node ಅಂತ ಹೇಳ್ತೀವಿ. The mass of the tissue in the lower left corner of the right atrium close to the atrioventricular septum. Okay, Purkinje fiber hangandre ಏನು? The conducting fibers which relay the contraction impulses from the AV node to the walls of the ventricles. They are present in the ventricular musculature. The cardiac conduction system consists of SA node, AV node, ಮತ್ತೆ AV bundle and Purkinje fibers. SA node ಏನಿರುತ್ತೆ that creates an action potential. The wave of excitation spreads across atria, causing them to contract. Upon reaching the atrioventricular node, signal is delayed. It is then conducted into the bundle of His down the interventricular septum. The bundle of His and the Purkinje fibers spread the wave impulses along the ventricles, causing them to contract. Cardiac cycle ಬಗ್ಗೆ ನೋಡ್ತಾ ಹೋದ್ರೆ, cardiac cycle consists of one heartbeat or one cycle of contraction and relaxation. ಅದು 2 phases ಅನ್ನು ಒಳಗೊಂಡಿರುತ್ತೆ. that is diastolic phase ಮತ್ತೆ systolic phase ಅಂತ ಹೇಳ್ತೀವಿ. Diastole ಬಂದ್ಬಿಟ್ಟು ventricles are relaxed and the heart fills with blood. ಓಕೆ, ಸಿಸ್ಟೋಲ್ ಅಂತ ಹೇಳಿದ್ರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಪಂಪ್ ಬ್ಲಡ್ ಔಟ್ ಆಫ್ ದ ಹಾರ್ಟ್ ಅಂಡ್ ಟು ಆರ್ಟರೀಸ್. ಜಾಯಿಂಟ್ ಡಯಾಸ್ಟ್ರೋಲ್ ಅಂತ ಹೇಳಿದ್ರೆ ಎಲ್ಲಾ 4 ಚೇಂಬರ್ಸ್ ಆಫ್ ದಿ ಹಾರ್ಟ್ ಆರ್ ಇನ್ ರಿಲ್ಯಾಕ್ಸ್ಡ್ ಸ್ಟೇಟ್ ಇದ್ರೆ ಅದನ್ನ ಜಾಯಿಂಟ್ ಡಯಾಸ್ಟ್ರೋಲ್ ಅಂತ ಹೇಳ್ತೀವಿ. ಸ್ಟೆಪ್ಸ್ ಬಂದ್ಬಿಟ್ಟು ಎಟ್ರಿಯೋಸಿಸ್ಟೋಲ್, ವೆಂಟ್ರಿಕ್ಯುಲರ್ ಸಿಸ್ಟೋಲ್, ಆಮೇಲೆ ಎಟ್ರಿಯಲ್ ಡಯಾಸ್ಟ್ರೋಲ್, ವೆಂಟ್ರಿಕ್ಯುಲರ್ ಡಯಾಸ್ಟ್ರೋಲ್, ಸ್ಟ್ರೋಕ್ ವಾಲ್ಯೂಮ್, ಕಾರ್ಡಿಯಾಕ್ ಔಟ್ಪುಟ್, ಲಬ್ ಡಬ್ ಸಾಂಗ್, ಎಲ್ಲ ಸ್ಟೆಪ್ಸ್ ಇರುತ್ತೆ. ECG is a graphical representation of the electrical activity of the heart during a cardiac cycle. It provides the following information in the form of waves ಅಥವಾ peaks. P wave ಅಂತ ಹೇಳಿದ್ರೆ ಇದನ್ನ depolarization of the atria ಅಂತ ಹೇಳ್ತೀವಿ, that leads to the contraction of both the atria. QRS, depolarization of the ventricles, which initiates the ventricular contraction. T wave, the return of the ventricles from excited to the normal state, repolarization. The end of the T wave marks the end of systole. Double circulation. What does it mean? Double circulation. The blood flows through blood vessels, the arteries and the veins. ಅದನ್ನ ನಾವು double circulation ಅಂತ ಹೇಳ್ತೀವಿ. Each artery and vein consists of 3 layers.
tunica intima, tunica media, tunica externa. Single circulation andre enu? The heart pumps out deoxygenated blood which is oxygenated by the gills and supplied to the body parts from where deoxygenated blood is returned to the heart. Double circulation anta helidre blood circulates twice through the heart in one complete cycle. Amphibians ಅಲ್ಲಿ the left atrium ಏನಿದೆ, it receives oxygenated blood from the gills, lungs ಮತ್ತೆ skin, and the right atrium gets the deoxygenated blood from other body parts. However, they mixed up in the single ventricle which pumps out mixed blood. Pulmonary circulation ಅಂತ ಹೇಳಿದ್ರೆ this part of the cycle carries oxygen depleted blood away from the heart to the lungs and back to the heart. Systemic circulation anta helidre this is the part that carries oxygenated blood away from the heart and to other parts of the body. Hepatic portal circulation anta helidre the flow of deoxygenated blood from the digestive organ to the liver before returning to the heart is called hepatic portal circulation. Regulation of cardiac activity anta helidre heart is myogenic, medulla oblongata, amele cardiac output can be increased by the sympathetic nerves of ANS and adrenal medullary hormone and decreased by PNS. Okay, regulation of cardiac activity. Heart is myogenic and it is regulated intrinsically, that is auto-regulated by specialized muscles, that is nodal tissue. A special neural center in the medulla oblongata can moderate cardiac function through the autonomous nervous system. Cardiac output can be increased by the sympathetic nerves of ANS and adrenal medullary hormone and decreased by PNS. Disorders of circulatory system. Disorders of circulatory system. High blood pressure, that is hypertension 120 by 80 mmHg. Coronary artery disease athwa atherosclerosis anta helತೀವಿ. It is caused by the deposition of calcium, fat, amele cholesterol, fibrous tissues which makes the lumen of arteries narrower. Angina athwa angina pectoris affects the vessels that supply blood to the heart muscle. It is caused by the deposits of calcium. Heart failure. When the heart is not pumping blood effectively, it leads to heart failure. Cardiac arrest. Heart stops beating. Heart attack. Heart muscle is suddenly damaged by an inadequate blood supply. That is said to be heart attack.